ಸ್ನೇಹಿತರೆ, ಆತ್ಮೀಯರೇ, ನಾವು ಈಗಾಗಲೇ ಭೌತಿಕ ಅಮರತ್ವ, ಚಿರಂಜೀವತ್ವ ಬಗ್ಗೆ ತಿಳ್ಕೊಂತ ಬರ್ತಾ ಇದ್ವಿ. ಈಗಾಗಲೇ 2 ಸೆಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಮೂರನೇ ಭಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆ ಜ್ಞಾನವನ್ನು ತಿಳ್ಕೊಂಡಾಗ ಪ್ರಯತ್ನ ಮಾಡ್ತೀವಿ. ಈ ವಿಜ್ಞಾನ ಅನ್ನೋದು ಮಹತ್ವವಾದ ವಿಜ್ಞಾನ. ಸಾಧಾರಣವಾಗಿ ನಾವು ಮೃತ್ಯು ಇದೆ ಅಂತ ಅನ್ನೋದು ನಂಬಕ್ಕೆ ಈಸಿ. ಅದೇ ಅಮರತ್ವ ಇದೆ ಅಂತ ನಂಬಕ್ಕೆ ಕಷ್ಟ. ಯಾಕಂದ್ರೆ ಇದು ಈ ಜ್ಞಾನವನ್ನು, ಈ ಭಾವನೆಗಳು ತುಂಬಿದ್ದಾರೆ ಆಲ್ರೆಡಿ. ನಾವೇ ತುಂಬಿಕೊಂಡಿದ್ವಿ. ಇಲ್ಲಾಂದ್ರೆ ಅದು ಒಂದು ತಂದೆ ತಾಯಿಂದಿರ್ಬೋದು, ಸಮಾಜದಿಂದ ಆಗ್ಬೋದು, ಅನೇಕ ಹೇಳ್ಬೇಕಂದ್ರೆ ಈ ಸ್ವಾಮೀಜಿಗಳು ಎಲ್ಲರೂ ಈ ಪ್ರಪಂಚದಲ್ಲಿ ಮೊದಲನೇದಾಗಿ ತುಂಬೋದೇನೆಂದ್ರೆ ಆ ಯಾವ ರೀತಿಯಲ್ಲಿ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿದೆ ಅಂದ್ರೆ ಈಗಾಗಲೇ ಇನ್ನರ್ ಕ್ಲಾಸ್ ತಿಳ್ಕೊಂಡಿದ್ವಿ. ಈಗಾಗಲೇ ನಾವು ಪ್ರೋಗ್ರಾಮ್ ಆಗ್ಬಿಟ್ಟಿದ್ವಿ. ಏನಂತಂದ್ರೆ ಮರಣ ತಥ್ಯ, ಮರಣ ತಪ್ಪಿಸ್ಕೊಂಡಕ್ಕೆ ಇಲ್ಲ ಅಂತ. ಆದ್ರೂ ಅಟ್ಲೀಸ್ಟು ಮರಣ ಇಲ್ಲ ಅಂತದು ನಾವು ಸ್ವಲ್ಪ ಅದು ಮರಣ ಮಾಡ್ಕೊಂತ ಹೋದ್ರೆ ಎಷ್ಟು ಪರಿಹಾರಗಳು ಸಿಗುತ್ತೆ ಗೊತ್ತಾ? ಎಷ್ಟು ಪರಿಹಾರಗಳಂದ್ರೆ ಯಾರಿಗೂ ಏನು ತೊಂದರೆಗಳಾಗಲ್ಲ. ಅಂದ್ರೆ ಅನಾರೋಗ್ಯವೇ ಬರಲ್ಲ. ಅನಾರೋಗ್ಯ ನಿಮ್ಮ ಹತ್ರ ಬರಲ್ಲ. ಅಂದ್ರೆ ಇದು ನಂಬೇಕಂದ್ರೂ ಅಷ್ಟು ಈಸಿ ಇಲ್ಲ ಮಿತ್ರರೇ. ಅದಕ್ಕೂ ಎಲಿಜಿಬಿಲಿಟಿ ಬೇಕು. ಇಲ್ಲಿರುವಂತ ಮಾಸ್ಟರ್ಸು ಎಷ್ಟು ಜನ ಇದು ನಂಬಕ್ಕಾಗತ್ತೆ ಗೊತ್ತಾ? ಅಂದ್ರೆ ಮರಣವಿಲ್ಲ, ಮರಣವೇ ತಥ್ಯ, ಅದೇ ಸತ್ಯ ಅಂತ ತಿಳ್ಕೊಂಡ್ರವರು ನಾವೆಲ್ಲರೂ. ಅಂದ್ರೆ ಆ ಸಮಾಜದಲ್ಲಿ ಅನೇಕರು ಎಲ್ಲರೂ ಆ ರೀತಿಯಲ್ಲೇ ಪ್ರೋಗ್ರಾಮ್ ಆಗ್ಬಿಟ್ಟಿದ್ದಾರೆ. ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿದೆ. ಅದರಿಂದ ತಪ್ಪಿಸ್ಕೊಂಡು ಅದರಿಂದ ಸ್ವಲ್ಪ ಆಚೆ ಕಡೆ ಬಂದು ಯೋಚನೆ ಮಾಡುವಂತ ಅವಕಾಶ ಯಾರಿಗೂ ಇಲ್ಲ. ಇನ್ನೊಂದು ಆ ಆ ಜ್ಞಾನ ಇಲ್ಲಾಂದ್ರೆ ಆ ಭಾವನೆಗಳು ಬರಲ್ಲ ಅಷ್ಟು ಈಸಿಯಾಗಿ. ಅದಕ್ಕೆ ಬೇಕಾಗಿರೋದು ಏನು ಗೊತ್ತಾ? ಅರ್ಹತೆ. ಏನು ಅರ್ಹತೆ ಬೇಕು ಅಂತಂದ್ರೆ ನಿಮ್ಮ ಆತ್ಮ ಬೆಳವಣಿಗೆ ಚೆನ್ನಾಗಿರ್ಬೇಕಾಗಿದೆ. ನಿಮ್ಮ ಆತ್ಮದ ಪರಿಣಾಮ, ಆತ್ಮದ ದಶ ಹೇಳ್ಬೇಕಂದ್ರೆ ಅತ್ಯಂತ ಉನ್ನತವಾಗಿರ್ಬೇಕಾಗತ್ತೆ. ಅದಕ್ಕೆ ಭೌತಿಕ ಅಮರತ್ವ ಅಂದ್ರೆ ಇಲ್ಲಿ ಹೇಳಿದ ತಕ್ಷಣ ಎಲ್ಲರೂ ಅಮರತ್ವ ಹೊಂತಾರಂತ ಗ್ಯಾರಂಟಿ ಇಲ್ಲ. ನೀವು ಅದು ನಂಬೇಕಂದ್ರೆ ನಿಮ್ಮ ಆತ್ಮದ ದಶ. ಅಟ್ಲೀಸ್ಟ್ ಇಲ್ಲಿರುವಂತ ಒಂದು 70-80 ಮಾಸ್ಟರ್ಸ್ ಈ ವೇದಿಕೆಯಲ್ಲಿದ್ದಾರೆ. ಇದೇ ರೀತಿಯಲ್ಲಿ ವಿಧ ವಿಧ ವೇದಿಕೆಗಳು, ನಮ್ಮ ಆಧ್ಯಾತ್ಮಿಕ ವೇದಿಕೆಗಳಿದೆ. ಅಲ್ಲಿರುವಂತ ಮಾಸ್ಟರ್ಸ್ಗೂ ಸ್ವಲ್ಪ ಅರ್ಥ ಆಗ್ಬೋದು. ಅವರಲ್ಲಿ ಸ್ವಲ್ಪ ನಂಬಿಕೆನೂ ನಾವು ಹುಟ್ಟಿಸ್ಬೋದು, ಸಾಧ್ಯವಿದೆ. ಆದ್ರೆ ಇನ್ನು ಮಿಕ್ಕಿದ ಜನ ಈ ವಿಡಿಯೋಗಳು ಬಂದ್ರು ನೀವು ಅದು ಫಾರ್ವರ್ಡ್ ಮಾಡಿದ್ರು ಅವ್ರಿಗೆ ಎಕ್ಕೋದಿಲ್ಲ, ಒಳಗಡೆ ಹೋಗೋದಿಲ್ಲ. ನೋಡ್ಕೊಳ್ಳಿ ಬೇಕಂದ್ರೆ. ಭೌತಿಕ ಅಮರತ್ವ ಇದೇನದು? ಹೊಸ ಹೊಸ ಜ್ಞಾನ ಇದು. ಇದು ಅಮರತ್ವ ಇಲ್ವೇ ಇಲ್ವಲ್ಲ. ದೇಹಕ್ಕೆ ಅಮರತ್ವ ಎಲ್ಲಿ ಬರುತ್ತೆ? ದೇಹ ಸಾವು ಅನುಭವಿಸ್ತದೆ, ದೇಹ ಕಣ್ಮರವಾಗತ್ತೆ. ಇದು ಮಾತ್ರ ಅವ್ರಿಗೆ ಗೊತ್ತಿರೋದು, ಇದು ಮಾತ್ರ ನಂಬಿಕೆ ಇರೋದು, ಇದು ಮಾತ್ರ ನಂಬ್ತಾರೆ ಅಷ್ಟೇ. ನೀವೆಷ್ಟೇ ಹೇಳಿದ್ರು ಈ ವಿಡಿಯೋಗಳು ಪದೇ ಪದೇ ಫಾರ್ವರ್ಡ್ ಮಾಡಿದ್ರು ಡಿಲೀಟ್ ಮಾಡ್ತಾರೆ ಅಷ್ಟೇ. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದಕ್ಕೂ ಬೇಕಾಗಿರೋದು ಅರ್ಹತೆ. ಅಂದ್ರೆ ಅಮರತ್ವ ಹೊಂದ್ತೀವಿ ಅಂತಂದ್ರೆ ನಾನು ಈ ಭೌತಿಕ ದೇಹದಲ್ಲಿ ಏನಾದ್ರೂ ಮಾಡ್ಬೋದು ಅಂದ್ರೆ ಇಲ್ಲ, ಏನಾದ್ರೂ ಮಾಡಕ್ ಸಾಧ್ಯವಿಲ್ಲ. ಇದು ಫಸ್ಟ್ ಆಫ್ ಆಲ್ ಏನಂದ್ರೆ ಮೊಟ್ಟ ಮೊದಲನೇದಾಗಿ ಭೌತಿಕ ಅಮರತ್ವ ಬಗ್ಗೆ ನಿಮ್ಗೆ ನಂಬಿಕೆ ಕುದುರಬೇಕಂದ್ರೆ ನಿಮ್ಮಲ್ಲಿ ಆತ್ಮ ಬೆಳವಣಿಗೆ ಚೆನ್ನಾಗಿರ್ಬೇಕಾಗತ್ತೆ ಒಂದು. ಎರಡನೇದು, ನೀವು ಎಷ್ಟೇ ಭೌತಿಕ ಅಮರತ್ವ ಬಗ್ಗೆ ಒಂಥರ ನಿಮ್ಮಲ್ಲಿ ಜ್ಞಾನ ಇದೆ, ನಿಮ್ಗೆ ನಂಬಿಕೆ ಕುದುರಿದೆ ಅಂದ್ರೆ ಆದ್ರೂ ಇದು ಪಾಲನೆ ಮಾಡಬೇಕು ಅಂತಂದ್ರೆ ಇದು ಖಂಡಿತವಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿನೂ ಏನಂದ್ರೆ ಅದು ಮಾಡಕ್ ಸಾಧ್ಯವಿಲ್ಲ. ನಾವು ದೇಹದಲ್ಲಿ 200 ವರ್ಷ ಇರ್ತೀವಿ, 300 ವರ್ಷ ಇರ್ತೀನಿ, ನಾನು ಏನಾದ್ರೂ ಮಾಡ್ಬೋದು ಈ ಭೂಮಿ ಮೇಲೆ ಅಂತಂದ್ರೆ ಆಗೋದಿಲ್ಲ. ಅಲ್ಲಿ ಏನಾದ್ರೂ ವಿಪರೀತಗಳಾಗಿದ್ರೆ ಕಟ್ ಮಾಡ್ತಾರೆ. ಅರ್ಥ ಆಯ್ತಾ? ನೀವೇನಾದ್ರೂ ವಿಪರೀತಗಳು ಮಾಡಕ್ ಹೋದ್ರೆ ಈ ಭೌತಿಕ ದೇಹ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇದನ್ನ ಅಮರತ್ವ ಕಾಪಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಈ ಅಮರತ್ವಕ್ಕೆ ಬೇಕಾಗಿರುವಂತ ಅಂಶಗಳು ಮುಂದಿನ ತರಗತಿಯಲ್ಲಿ ಬರುತ್ತೆ. ಅವೆಲ್ಲ ನೀವು ಕೇಳಿಸ್ಕೊಂಡಿದ್ರೆ ಅವಾಗ ಅರ್ಥ ಆಗತ್ತೆ ನಿಜವಾಗಿ ಇದು ಸಾಧ್ಯವಾಗತ್ತೆ ಇಲ್ಲ ಅಂತ. ಆ ಅಂಶಗಳು ಇನ್ ಸ್ವಲ್ಪ ನೆಕ್ಸ್ಟ್ ಒಂದು 3-4 ಕ್ಲಾಸಲ್ಲಿ ಬರುತ್ತೆ. ಅದೆಲ್ಲ ಒಂದು 15 ಅಂಶಗಳಿದೆ. ಅವೆಲ್ಲ ಪಾಲನೆ ಮಾಡೋರಿಗೆನೆ ಈ ಭೌತಿಕ ಅಮರತ್ವ ಸಿಗೋದು. ಆಹಾರದ. ಗುರುಗಳೇ, ಹಾ. ಇದು ಹೆಂಗಾಯ್ತಂದ್ರೆ ಏನೋ ಒಂದು ಆಸೆ ಹುಟ್ಟಿಸ್ದಂಗ ಆಯ್ತು. ಈಗ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನಂಗಾಯ್ತು. ಖಂಡಿತ ಪ್ರತಿಯೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಅಪ್ಲೈ ಆದಾಗಾಯ್ತಾ? ಕಂಡೀಷನ್ ಇಲ್ಲ ಅಂದ್ರೆ ಭೌತಿಕ ಅಮರತ್ವ ಹಾಗೆ ಸಿಗ್ಬಿಟ್ರೆ ಎಲ್ಲರೂ ಏನ್ ಮಾಡ್ತಾರೆ ಹೇಳಿ? ಈಗ ನೋಡ್ತಾ ಇದೀವಿ ಅನೇಕ ಹಿಂಸಾಚರ್ಯಗಳು ನೋಡ್ತಾ ಇದೀವಿ ಭೂಮಿ ಮೇಲೆ. ಏನಿಗೆ ಅಂತಂದ್ರೆ ಅವನು ಈ ದೇಹ ಶಾಶ್ವತ ಅಂದ್ರೆ ದೇಹ ಅಶಾಶ್ವತ ಅಂತ ಅವ್ರಿಗೆ ಗೊತ್ತು. ಆದ್ರೆ ಇರೋದ್ರಲ್ಲೇ ನಾನು ಏನೇನೋ ಮಾಡ್ಬೇಕಂತ ಮಾಡ್ತಾ ಇದ್ದಾನೆ. ಒಂದು ಸಾಮಾನ್ಯ ವ್ಯಕ್ತಿ
ನಾನು ಇಲ್ಲಿ ಇರ್ತೀನಲ್ಲ, ಇರುವಾಗ ಈ ದನ ಆಸೆ ಆಗ್ಬೋದು. ಆದ್ರೆ ಹೇಳ್ತಾರಲ್ಲ, ಅನೇಕ ಹಿಂಸಾಚರ್ಯಗಳಾಗ್ತಾ ಇದೆ ಅಂತಂದ್ರೆ, ಈ ಹಿಂಸಾಚರ್ಯಗಳಿಗೆಲ್ಲ ಕಾರಣ ಏನಂದ್ರೆ ಅವನ ಮಾನಸಿಕ ಆಂದೋಲನಗಳಾಗ್ಬೋದು, ಅವನ ಮಾನಸಿಕ ಆ ಬೆಳವಣಿಗೆ ಚೆನ್ನಾಗಿಲ್ಲ ಅಂತ, ಆ ರೀತಿಯಲ್ಲಿ ಇದೆ. ಆದ್ರೆ ಅವರು ಈ ಭೂಮಿ ಮೇಲೆನೆ ಏನ್ ಬೇಕಂದ್ರೆ ಮಾಡೋಣ, ಎಲ್ಲ ನಾವು ಎಂಜಾಯ್ ಮಾಡ್ಬಿಡೋಣ, ಈ ಭೂಮಿ ಮೇಲೆ ಮತ್ತೆ ನಾವು ಬಿಟ್ಟು ಹೋದ್ರೆ ಏನ್ ಮತ್ತೆ ಬರ್ತೀವೋ ಇಲ್ಲ, ಆ ರೀತಿಯಲ್ಲಿ ಅವ್ರಿಗೆ ಜ್ಞಾನ ಇಲ್ಲ. ಅವ್ರು ಬೇಕಾಗಿರೋಂಥ ಆಧ್ಯಾತ್ಮಿಕ ಜ್ಞಾನ ಅವರಲ್ಲಿ ಇಲ್ಲ. ಆ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಪೂರ್ತಿ ನಾವು ಚಿರಕಾಲ ಇರ್ತೀವಿ. ಚಿರಕಾಲದಲ್ಲಿ ಅಂದ್ರೆ 300, 400, 500, 600 ವರ್ಷ ನಾವು ಇರ್ತೀವಿ ಇದೇ ದೇಹದಲ್ಲಿ. ಈ ದೇಹವನ್ನು ಮತ್ತೆ ಮತ್ತೆ ಪುನರ್ನಿರ್ಮಾಣ ಮಾಡ್ಕೊಂತ ಇರ್ತೀವಿ ಅಂತಂದ್ರೆ, ಅದರಿಂದ ನಾವು ಏನೇನೋ ಮಾಡೋಕ್ಕೂ ಸಾಧ್ಯವಿಲ್ಲ. ಏನೇನೋ ಮಾಡಕ್ ಹೋದ್ರೆ ಕಟ್ ಮಾಡ್ತಾರೆ. ಅದೇ ಅಲ್ಲಿ ಕಂಟ್ರೋಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಇದು ಪಾಲನೆ ಮಾಡಿ, ಈ ಅಂಶಗಳು ನಾವು ಹೇಳ್ತಾ ಹೇಳ್ತಾ ಹೋಗ್ತೀವಲ್ಲ, ಇವೆಲ್ಲ ಪಾಲನೆ ಮಾಡ್ತಾ ನಿಮ್ಮ ಚರ್ಯೆಗಳಲ್ಲೂ ಸಹ, ನಿಮ್ಮ ಕ್ರಿಯೆಗಳು ಸಹ ಹೇಗಿರ್ಬೇಕಂತಂದ್ರೆ ವಿಶ್ವದ ನಿಯಮಗಳ ಪ್ರಕಾರ ಇರ್ಬೇಕಾಗತ್ತೆ. ವಿಶ್ವದ ನಿಯಮಗಳು ನಾನು ಪಾಲನೆ ಮಾಡಲ್ಲ ಅಂದ್ರೆ ನೋ ನೋ ಚಾನ್ಸ್, ಮತ್ತೆ ಕಟ್ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ಕೊಡಲ್ಲ ಅವಕಾಶ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ, ಆದ್ರೆ ನಿಮ್ಮ ಇಷ್ಟ ಪ್ರಕಾರ ನಾನು ಒಂದು 200 ವರ್ಷ ಬದುಕಲಿ, ಓಕೆ, ಈ ಜೀವನವನ್ನು ನೋಡ್ಲಿ, ನೆಕ್ಸ್ಟ್ ಬರೋಂಥ ಜೀವನ ನಾನು ಅನುಭವಿಸ್ಬೇಕು, ಈ ದೇಹದಲ್ಲಿ ಇರ್ತೀನಿ ಅಂತ ನೀವು ಆ ಒಂದು ಸಂಕಲ್ಪ, ಆ ಒಂದು ಅಂದ್ರೆ ಆ ಒಂದು ಯೋಚನೆಗಳನ್ನು, ಸೊ ಅದನ್ನು ಬಲವಾದ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ಸಾಧ್ಯವಿರುತ್ತೆ. ಯಾಕಂದ್ರೆ ನೀವೇನು ಮೊನ್ನೆ ಹೇಳ್ತಾ ಇದ್ದೆ ನಾನು, ಆಲೋಚನೆಗಳೇ ದೈವದೂತಗಳ ಆಲೋಚನೆ, ಅಶ್ವಿನಿ ದೇವತೆಗಳ ಅಂತ ಹೇಳ್ತಾ ಇದ್ದೆ. ನೀವು ಏನು ಯೋಚನೆ ಮಾಡ್ತೀರೋ ದೇಹ ಆ ರೀತಿಯಲ್ಲಿ ನಡ್ಕೊಂತ ಹೋಗ್ತದೆ ಅಲ್ವಾ? ಸೊ ಅಂದ್ರೆ ಯೋಚನೆಗಳು ಅಷ್ಟು ಪವಾಡ ಶಕ್ತಿ ಇದೆ ಅಂತ. ಯೋಚನೆಗಳು ಬರೋದೇ ಎಲ್ಲಿಂದ? ಆ ಯೋಚನೆಗಳಂದ್ರೆ ಕರ್ಮಾನುಸಾರ ಬರುವಂತ ಯೋಚನೆಗಳು, ಇಂದಿನ ಜನ್ಮಗಳ ಆಧಾರದ ಮೇಲೇನೂ ಯೋಚನೆಗಳು ಬರ್ತಾ ಇರ್ತದೆ. ಯೋಚನೆಗಳು ಹುಟ್ಟೋದು ಹಿಂದಿನ ಜನ್ಮ ಸಂಸ್ಕಾರದಿಂದ ಅಲ್ವಾ? ಆ ರೀತಿಯಲ್ಲಿ ಈಗ ಇತ್ತೀಚಿನ ಅಂದ್ರೆ ನಾವು ಈ ಜನ್ಮದಲ್ಲಿ ಮಾಡುವಂತ ಕರ್ಮಗಳು, ಕ್ರಿಯೆಗಳ ಬಗ್ಗೆ ಸ್ವಲ್ಪ ಯೋಚನೆಗಳು ಯಾವಾಗಲೂ ಹೋಗ್ತಾ ಇರ್ತದೆ ಮೈಂಡಲ್ಲಿ. ಆದ್ರೆ ಯಾವುದೇ ಇಂಥ ಪವಾಡ ಯೋಚನೆಗಳು ಬರ್ತಾ ಇದೆ ನಿಮ್ಮ ಹೊರಗಡೆ ಅಂದ್ರೆ ನಿಮ್ಮ ಹಿಂದಿನ ಜನ್ಮ ಸಂಸ್ಕೃತಿ ಇದೇ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಚಿರಕಾಲ ಇರಬೇಕು, ನಾವು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು, ಇನ್ನು ಹೆಚ್ಚೆಚ್ಚು ಜ್ಞಾನ ಪ್ರಚಾರ ಮಾಡಬೇಕು, ಇವೆಲ್ಲ ಇಂಥ ಪವಾಡ ಯೋಚನೆಗಳು ನಿಮ್ಮಲ್ಲಿ ಬಂದ್ರೆ ಅರ್ಥ ಏನಂದ್ರೆ ನಿಮ್ಮ ಹಿಂದಿನ ಜನ್ಮ ಸಂಸ್ಕೃತಿ. ಅಷ್ಟು ಈಸಿಯಾಗಿ ಬರಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೂತ್ಕೊಂಡು ಇಷ್ಟು ಸಮಯ ನೀವು ಒಂದು ಕ್ಲಾಸ್ ಕೇಳಿಸ್ಕೊತಾ ಇದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಮಿತ್ರರೇ. ನೀವೆಲ್ಲ ಸಾಮಾನ್ಯರೂ ಅಲ್ಲ. ಈಗಾಗಲೇ ನೀವು ಈ ನಿಮ್ಮ ಹಿಂದಿನ ಜನ್ಮ ಆ ಸಂಸ್ಕೃತಿ ಏನಿದೆಯೋ, ಆ ಸಂಸ್ಕಾರ ಏನಿದೆಯೋ ಆ ರೀತಿಯಲ್ಲಿ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದು ನೀವು ಈ ಧ್ಯಾನ ಪಡೆಯೋದು, ಮತ್ತೆ ಈ ಜ್ಞಾನವನ್ನು ಹಂಚೋದು. ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಇವತ್ತು ಮತ್ತೊಂದು ಸ್ವಲ್ಪ ಅಂಶಗಳನ್ನ ನಾವು ತಗೊಳಕ್ಕೆ, ಅಂದ್ರೆ ಅರ್ಥ ಮಾಡ್ಕೊಳ್ಳಕ್ಕೆ, ಇದೊಂದು ಈ ಭೌತಿಕ ಅಮರತ್ವ, ಈ ಚಿರಂಜೀವತ್ವ ಅನ್ನೋದು ಲಿಂಡಾ ಗುಡ್ಮ್ಯಾನ್ ಬರೆದಿರೋದು. ಇಷ್ಟು ದಪ್ಪ ಬುಕ್ ಅದು. ಅದು ಸಾಮಾನ್ಯ ಬುಕ್ ಅಲ್ಲ. ಅದರಲ್ಲಿ ಗುರುಗಳು ಏನ್ ಮಾಡಿದ್ರು, ಇಷ್ಟು ಬುಕ್ ಎಲ್ಲರೂ ಓದಕ್ ಸಾಧ್ಯವಿಲ್ಲ. ಅದು ಇಂಗ್ಲಿಷ್ ಅಲ್ಲಿ, ಅದು ಕಠಿಣ ಪದಗಳಿರ್ತದೆ ಅಲ್ಲಿ. ಕಠಿಣ ಅಂದ್ರೆ ಸ್ಟ್ರಾಂಗ್, ಹೇಳ್ಬೇಕಂದ್ರೆ ಒಂಥರ ಹೈಯರ್ ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತಾರೆ, ಅದು ಕಷ್ಟ. ಅದಕ್ಕೋಸ್ಕರ ಗುರುಗಳು ಸಣ್ಣ ಬುಕ್ ಬರೆದಿರೋ ನಾನು ಮೊನ್ನೆ ತೋರಿಸಿದ್ದೀನಿ, ಚಿರಂಜೀವತ್ವ ಅಂತ ತೆಲುಗಲ್ಲಿ. ಅದು ಕನ್ನಡದಲ್ಲಿ ಇಲ್ಲ ಅಂತ ನಾನು ನಿನ್ನೆ ತಿಳ್ಕೊಂಡೆ. ಅದನ್ನು ಮುಂದಿನ ಕಾಲದಲ್ಲಿ ನಾವು ಮುಂದಿನ ಸಮಯದಲ್ಲಿ ಖಂಡಿತ ಅದನ್ನು ಅನುವಾದ ಮಾಡಿಕೊಂಡು, ಸೊ ಆದಷ್ಟು ಎಲ್ಲ ನಮ್ಮ ಕನ್ನಡಿಗರಿಗೂ ಅದು ಅವಕಾಶ ಅಂದ್ರೆ ಲಭ್ಯವಾದ ಥರ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ರೈಟ್. ಸೊ ಇವತ್ತಿನ ಈ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಒಂದು ಅದ್ಭುತವಾದ ಅಂಶ. ಅಂದ್ರೆ ಈ ಊರ್ಧಾತ್ಮ ಅಂದ್ರೆ ಉನ್ನತ ಆತ್ಮಗಳು ಅಂತ. ಆ ಉನ್ನತ ಆತ್ಮಗಳಂದ್ರೆ ಈ ದೇವದೂತ ಅಂತ ಇರ್ಬೋದು, ಉನ್ನತ ಆತ್ಮಗಳು, ಪೂರ್ಣಾತ್ಮ, ಚೈತನ್ಯ, ಇದೆಲ್ಲ ಒಂದೇ ಹೆಸರು ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪೂರ್ಣಾತ್ಮ ಅಂದ್ರೆ ಏನದು? ಸುಪ್ರೀಂ ಕಾನ್ಶಿಯಸ್ನೆಸ್. ಈಗ ನಾವೆಲ್ಲರೂ ಏನು ಆತ್ಮಗಳು. ನಾವು ಒಂದು ಸಮಯದಲ್ಲಿ ನಾವು ಅಲ್ಲಿರೋರೆ. ಅರ್ಥ ಮಾಡ್ಕೋಬೇಕು ನೀವು ಈ ವಿಷಯವನ್ನು. ಇದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಪೂರ್ಣ ಚೈತನ್ಯ ಏನಿದೆಯೋ, ಆ ಶುದ್ಧ ಚೈತನ್ಯ ಏನಿದೆಯೋ, ಅದು ಒಂದು ಸಮಯದಲ್ಲಿ ಅಂದ್ರೆ ಯುಗಗಳ ಯುಗಗಳು ಹಿಂದುಗಡೆ ನಾವು ಅಲ್ಲಿರೋರೆ, ಅದರಲ್ಲಿ ಭಾಗವಾಗಿರುವಂತ ನಾವು. ಅರ್ಥ ಆಯ್ತಾ? ಈ ಪೂರ್ಣ ಚೈತನ್ಯ, ಶುದ್ಧ ಚೈತನ್ಯ, ಆ ಪರಿಪೂರ್ಣಾತ್ಮ ಏನಿದೆಯೋ ಅದರಲ್ಲಿ ಭಾಗವಾಗಿದ್ದು ನಾವು ಮತ್ತೆ ಬಿಡುಗಡಾಗಿ ಬಂದಿರೋರು. ಅದಕ್ಕೋಸ್ಕರ ಆದ್ರೆ ಬಿಡುಗಡೆ ಆದ್ಮೇಲೆ ಏನಾಗತ್ತೆ ಗೊತ್ತಾ? ಅಲ್ಲಿಂದ ನಾವು ಒಂದು ಶರೀರಕ್ಕೆ ಬರಕ್ ಮುಂಚೆ ಒಂದು ಜೀವಾತ್ಮ, ಮತ್ತೆ ಬುದ್ಧಿ, ಮತ್ತೆ ಈ ಶರೀರ, ಅದ್ರ ಒಳಗಡೆ ಇರುವಂತ ಸೂಕ್ಷ್ಮ ಶರೀರಗಳು, ಈ ರೀತಿಯಲ್ಲಿ ನಾವು ಒಂದು ಪ್ರಣಾಳಿಕೆ ಮಾಡಿಕೊಂಡು
ಈ ಭೂಮಿ ಮೇಲೆ ಜೀವನ ಮಾಡ್ತಾ ಇದೀವಿ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಒಂಥರ ಚೈತನ್ಯ ಚೈತನ್ಯ ಅನ್ನೋದು, ಆ ಶುದ್ಧ ಚೈತನ್ಯ ಏನಿದೆಯೋ ಅದು ವಿಭಜನೆ ಆಗ್ತಾ ಹೋಗಿದೆ. ಆ ಚೈತನ್ಯ ವಿಭಜನೆ ಆಗಿದ ಮೇಲೆ ನಾವು ಈ ರೀತಿಯಲ್ಲಿ ಒಂದು ಒಂದು ಏಕಾತ್ಮ, ಅಂದ್ರೆ ಇಂಡಿವಿಜುವಲ್ ಸೋಲ್ ಅಂತೀವಿ ನಾವು, ಇಂಡಿವಿಜುವಲ್ ಸೆಲ್ಫ್ ಅಂತೀವಿ. ಆ ರೀತಿಯಲ್ಲಿ ನಾವು ಈ ಭೂಮಿ ಮೇಲೆ ಈ ದೇಹದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಈ ರೀತಿಲಿ ಇರುವಾಗ ಇದೇನಾಗಿದೆ ಅಂದ್ರೆ, ಇಲ್ಲಿ ಒಂದು ವಿಷಯ ಇದೆ, ಇಂಪಾರ್ಟೆಂಟ್ ವಿಷಯ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಭೂಮಿ ಮೇಲೆ ಇದ್ರೂ ಒಂದು ಒಂದು ಕಾಲು ಸ್ವರ್ಗಲೋಕದಲ್ಲಿ ಇರಬೇಕು, ಒಂದು ಕಾಲು ಈ ಭೂಮಿ ಮೇಲೆ ಇರಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಈ ಕಾನ್ಸೆಪ್ಟ್ ಅಂತಂದ್ರೆ, ನೋಡಿ ಮಿತ್ರರೇ, ನಾವೇನ್ ಮಾಡ್ತಾ ಇದೀವಿ, ಈ ಭೂಮಿ ಮೇಲೆ ಬಂದಿದೀವಿ. ಯಾವ ರೀತಿಯಲ್ಲಿ ತಯಾರಾಗಿದ್ವಿ ಅಂದ್ರೆ, ನಾವು ಭೂಮಿ ಮೇಲೆ ಇರ್ತೀವ ಅಂತ ನಮ್ಗೆ ಇದೇ ಆಧಾರ, ಇದೇ ಎಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆ ರೀತಿಯಲ್ಲಿ ತಯಾರಾಗ್ಬಿಟ್ಟಿದೀವಿ. ನಮ್ಮ ಎರಡು ಕಾಲುಗಳು ಎಲ್ಲಿದೆ, ಭೂಮಿ ಮೇಲೆ ಹತ್ಕೊಂಡು ಹೋಗಿದೆ, ಅಂಟ್ಕೊಂಡು ಹೋಗಿದೆ ಪೂರ್ತಿ. ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಇದೆ, ನಾವು ಅಲ್ಲಿಂದ ಬಂದಿದ್ವಿ ಅಂತ ಗೊತ್ತಾಗ್ತಾ ಇಲ್ಲ. ಅದು ಮರ್ತು ಬಿಟ್ಟಿದ್ವಿ, ಯಾವಾಗ ಮರ್ತು ಬಿಟ್ಟಿದ್ವಿ. ಇಲ್ಲಿ ಸಮಸ್ಯೆಗಳಾಗ್ತಾ ಇರೋದು. ಅರ್ಥ ಆಯ್ತಾ? ನಿಮ್ಮಲ್ಲಿ ಯಾವುದೇ ಅನಾರೋಗ್ಯ ಬಂದಿದೆ, ರೋಗಗಳು, ಶತ್ರುತ್ವ, ಇಂಥ ಅನೇಕ ವಿಪರೀತಗಳು, ಹಿಂಸ ಇವೆಲ್ಲ ಆಗ್ತಾ ಇದೆಯಲ್ಲ, ಇದೆಲ್ಲದ ಕಾರಣ ಏನಂದ್ರೆ, ಎರಡು ಕಾಲುಗಳು ನಾವಿಲ್ಲಿ ಅಂಟ್ಕೊಂಡ್ಬಿಟ್ಟಿವಿ. ನಮ್ಮ ಶುದ್ಧ ಚೈತನ್ಯದಿಂದ ಬಂದಿದ್ವಿ, ಅಲ್ಲೊಂದು ಕಾಲಿಡ್ಬೇಕು, ಇಲ್ಲೊಂದು ಕಾಲಿಡ್ಬೇಕು. ನಾವು ಯಾವಾಗ್ಲೂ ಸ್ವರ್ಗಲೋಕದಲ್ಲಿ ಒಂದು ಕಾಲು, ಇನ್ನೊಂದು ಕಾಲು ಭೂಮಿ ಮೇಲೆ ಇಡಬೇಕು. ಯಾಕೆ ಅಂತಂದ್ರೆ, ನೋಡಿ, ಪ್ರತಿನಿತ್ಯ ನಾವು ನಿದ್ದೆ ಮಾಡ್ತೀವಿ. ಇಲ್ಲಿ ಈ ಸೃಷ್ಟಿ ಕೊಟ್ಟಿರುವಂತ ವರ ಅದು ನಮ್ಗೆಲ್ಲರಿಗೂ. ಯಾವ ರೀತಿಯಲ್ಲಿ ಅಂದ್ರೆ, ನಮ್ಗೆ ನಿದ್ದೆ ರೂಪದಲ್ಲಿ ಕೊಟ್ಟಿದ್ದಾರೆ ವರ. ಯಾಕೆ? ಒಂದು ಕಾಲು ಅಲ್ಲಿ ಇಡ್ಲೇಬೇಕು, ಒಂದು ಕಾಲು ಇಲ್ಲಿ ಇಡ್ಲೇಬೇಕು ಅಂತ ಕೊಟ್ಟಿರೋದು. ಆದ್ರೆ ಆ ನಿದ್ದೆವನ್ನು ಕೆಡಿಸ್ಕೊಂಡಿದ್ವಿ. ಈಗ ಆ ನಿದ್ದೆಯನ್ನ ಮಾಡ್ತಾ ಇದ್ರೆ ಏನಾಗ್ತಾ ಇತ್ತು, ನೈಟ್ ಸರಿಯಾದ ನಿದ್ದೆ ಮಾಡಿದ್ರೆ ಏನಾಗತ್ತೆ, ಇಲ್ಲಿ ನಾವು ಪರಲೋಕ ಹೋಗ್ತೀವಿ. ಸೂಕ್ಷ್ಮ ಶರೀರ ಎಲ್ಲ ತಗೊಂಡು ನೈಟು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಏನಾಗತ್ತೆ, ಧ್ಯಾನ ಮಾಡಿದ್ರೆ ನಿಮಗೆ ಅನುಭವಗಳು ಅನಿಸ್ತಾ ಇರ್ತದೆ. ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಈ ಸೂಕ್ಷ್ಮ ಶರೀರ ಅನುಭವಗಳು ನಿಮ್ಗೆ ಹೇಗೆ ಬರ್ತವೋ, ಅದು ನೀವು ಈಗಾಗಲೇ ಅನುಭವಿಸ್ತಾ ಇದೀವ ನೀವು. ಅದೇ ಅನುಭವ ಅತ್ಯಂತ ಸುಂದರವಾದ, ಅತ್ಯಂತ ಉನ್ನತವಾದ ಆ ಸೂಕ್ಷ್ಮ ಶರೀರ ಯಾನ ಅನುಭವಗಳು ನಮ್ಗೆ ನಿದ್ದೆಯಲ್ಲಿ ಸಹಜವಾಗಿ ಸಿಗ್ತವೆ. ನಿಮ್ಮ ಪ್ರಯತ್ನನೇ ಬೇಕಾಗಿಲ್ಲ. ಈ ಸೃಷ್ಟಿ ಕೊಟ್ಟಿರುವಂತ ವರ ಆ ನಿದ್ದೆಯಲ್ಲಿ ಹೋಗಿ ಅಷ್ಟೇ. ಆ ನಿದ್ದೆ ಮಲಗಿ ಚೆನ್ನಾಗಿ ನಿದ್ದೆಯಲ್ಲಿ ಹೋದ್ರೆ ನಿಮ್ಗೆ ಯಾವುದು ನೆನಪಿರಲ್ಲ. ಆ ಉನ್ನತ ಆತ್ಮ ಏನಿದೆಯೋ, ನಾವು ಎಲ್ಲಿಂದ ಬಂದಿದೆಯೋ ಅದು ಕನೆಕ್ಷನ್ ಕೊಡ್ತದೆ ಆ ನೈಟಲ್ಲಿ. ಯಾವ ರೀತಿಯಲ್ಲಿ, ನಿಮ್ಮಲ್ಲಿರುವಂತ ಈ ಸೂಕ್ಷ್ಮ ಶರೀರ, ಅಂದ್ರೆ ಈ ದೇಹ ಅನ್ನೋದು ಸ್ಥೂಲ ದೇಹ ಒಳಗಡೆ ಅನೇಕ ಸೂಕ್ಷ್ಮ ಶರೀರಗಳಿದೆ. ಸೂಕ್ಷ್ಮ ಶರೀರ ರೂಪದಲ್ಲಿ ನೋಡಿದ್ರೆ, ಒಂದು ಭೌತಿಕ ದೇಹ ಆಯ್ತು, ಎಥ್ರಿಕ್ ಬಾಡಿ ಆಯ್ತು. ಎಥ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಕೋಶ. ಅದು ನಿಮ್ಮ ಭೌತಿಕ ದೇಹ ಜೊತೆಗೆ ಅದು ಅಂಟ್ಕೊಂಡಿರ್ತದೆ. ಅದು ಬಿಟ್ರೆ ಇನ್ನು ನೆಕ್ಸ್ಟ್ ಈ ಸೂಕ್ಷ್ಮ ಶರೀರ ಅಂದ್ರೆ ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ ನಾವು. ಅದನ್ನೇ ಆಸ್ಟ್ರಲ್ ಬಾಡಿ ಆದ್ಮೇಲೆ ಸೂಕ್ಷ್ಮ ಶರೀರ ಆದ್ಮೇಲೆ ಕಾರಣ ಶರೀರ ಅಂತೀವಿ. ಕಾರಣ ಶರೀರ, ಮಹಾಕಾರಣ ಶರೀರ, ವಿಶ್ವಮಯ ಶರೀರ, ಅದಾದ್ಮೇಲೆ ನಿರ್ವಾಣಮಯ ಶರೀರ. ಈ ರೀತಿಯಲ್ಲಿ ಅನೇಕ ಸೂಕ್ಷ್ಮ ಶರೀರಗಳು ನಿಮ್ಮ ಒಳಗಡೆ ಇದೆ ಆಲ್ರೆಡಿ. ಆ ಶರೀರ ತಗೊಂಡು ನೈಟ್ ಏನ್ ಮಾಡ್ತೀವಿ, ಒಂಥರ ಟೈಮ್ ಟ್ರಾವೆಲ್ ಅಂತೀವಿ ನಾವು. ಅದೇನಂತ ಒಂದು ವರ್ಡ್ ಬರ್ಕೊಳ್ಳಿ, ಟೈಮ್ ಟ್ರಾವೆಲ್ ಅಂದ್ರೆ ಸೂಕ್ಷ್ಮ ಶರೀರ ಯಾನ. ಅದಕ್ಕೇನು ಒಂದು ಸಮಯ ಇಲ್ಲ, ಒಂದು ಪ್ರದೇಶ ಇಲ್ಲ, ಸ್ಪೇಸ್ ಅಂಡ್ ಟೈಮ್ ಡಸಂಟ್ ಎಕ್ಸಿಸ್ಟ್. ಇದು ಟೈಮ್ ಟ್ರಾವೆಲ್. ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಪ್ರತಿನಿತ್ಯ ನೈಟ್ ನಾವು ಮಾಡುವಾಗ ಏನಾಗತ್ತಂದ್ರೆ, ಆ ಶುದ್ಧ ಚೈತನ್ಯ ತಲುಪಿಸ್ತೀವಿ. ಅಂದ್ರೆ ಆಸ್ಟ್ರಲ್ ಯೂನಿವರ್ಸ್, ಆ ಸೂಕ್ಷ್ಮ ಪ್ರಪಂಚಕ್ಕೆ ಹೋಗ್ತೀವಿ. ಅದೇ ನಮ್ಮ ಆತ್ಮ ಪ್ರಪಂಚ, ಆತ್ಮಲೋಕ. ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ತಲುಪಿಸ್ತೀವಿ. ಅಲ್ಲಿ ತಲುಪಿಸುವಾಗ ಏನಾಗತ್ತೆ, ಪೂರ್ತಿ ಅಲ್ಲಿಂದ ಈ ವಿಶ್ವಮಯ ಶಕ್ತಿ ಇದೆಯಲ್ಲ, ನಾವು ನಿದ್ದೆಯಲ್ಲಿ ಆಗುವಂತ ಪರಿಣಾಮ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಅಂತ ಅದ್ಭುತವಾದ ವರ. ಅದ್ರಲ್ಲಿ ಏನಾಗುತ್ತೆ, ಆ ವಿಶ್ವಮಯ ಶಕ್ತಿಯನ್ನು ನಾವು ತುಂಬ್ಕೊಂತೀವಿ. ಯಾವಾಗ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ ನೈಟು ಈ ಬೆಲ್ಲಿತಿಗೆ, ಅಂದ್ರೆ ಸಿಲ್ವರ್ ಕಾರ್ಡ್ ಇಂದ ಅದು ವ್ಯಾಕೋಚ ಈ ಸಿಲ್ವರ್ ಕಾರ್ಡ್ ಇಲ್ಲ, ಅದರಿಂದ ಎಕ್ಸ್ಟೆಂಡ್ ಆಗ್ತಾ 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 ಯಾವ ಲೋಕ ಬೇಕಂದ್ರೆ ಆ ಲೋಕ ಹೋಗುತ್ತೆ. ಇಂದಿನ ಜನ್ಮಗಳಿಗೆ ಹೋಗುತ್ತೆ, ಮುಂದಿನ ಜನ್ಮಗಳಿಗೆ ಹೋಗುತ್ತೆ. ಈ ರೀತಿಯಲ್ಲಿ ಆಗ್ತಾ ಇತ್ತು ಸ್ನೇಹಿತರೆ. ಇದೆಲ್ಲನೂ ನಾವು ಮರ್ತಿದೀವಿ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ, ಈ ಭೂ ಪ್ರಪಂಚದಲ್ಲಿ ಎರಡು ಕಾಲಿಲ್ಲಿ ಇಟ್ಬಿಟ್ಟು ಏನಾಗ್ತದೋ ಗೊತ್ತಿಲ್ಲ. ಎಷ್ಟೋ ಜನ ಒಳಗಡೆ ಹೋಗ್ತಾರೆ, ಹೊರಗಡೆ ಬರ್ತಾರೆ. ಸ್ವಲ್ಪ ಜನಕ್ಕೆ ಶಕ್ತಿ ಬರುತ್ತೆ, ಸ್ವಲ್ಪ ಜನಕ್ಕೆ ಶಕ್ತಿ ಇರೋದು ಹೋಗುತ್ತೆ. ಯಾಕಂದ್ರೆ ಅನೇಕ ನೆಗೆಟಿವ್ ಕನಸುಗಳು, ಒಂಥರ ಕೆಟ್ಟ ಕನಸುಗಳೆಲ್ಲ ಬಂದು ಅದೆಲ್ಲ ನಮಗೆ ಡಿಸ್ಟರ್ಬ್ ಮಾಡಿ ನಮ್ಮ ಶಕ್ತಿಯನ್ನು ಕಳ್ಕೊಂಡು ಆಚೆ ಕಡೆ ಬರ್ತಾ ಇರ್ತೀವಿ. ಅದಕ್ಕೆ
ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿರ್ಬೇಕು. ಯಾಕೆ ಫ್ರೆಶ್ ಆಗಿರುತ್ತೆ ಅಂತಂದ್ರೆ, ಅನೇಕ ಜನರಿಗೆ ಆಗಿರುವಂತ ನೈಟ್ ಆಗಿರುವಂತ ಆ ಹಾಸ್ಟೆಲ್ ಟ್ರಾವೆಲ್, ಟೈಮ್ ಟ್ರಾವೆಲ್ ಚೆನ್ನಾಗ್ ಆಗಿರ್ತದೆ ಅಂತ ಅರ್ಥ, ಆ ನಿದ್ದೆದಲ್ಲಿ ಆಗಿರುವಂಥದ್ದು. ಅದಕ್ಕೆ ಈ ನಿದ್ದೆ ಕೊಟ್ಟಿರೋದೇ ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಯಾಕಂದ್ರೆ ನಾವು ಉನ್ನತೀಕರಣ ಮಾಡ್ಕೋಬೇಕು, ಶಕ್ತೀಕರಣ ಪ್ರತಿದಿನ ಶಕ್ತೀಕರಣ ಮಾಡ್ಕೋಬೇಕು. ಇನ್ನು ಬೇರೆ ದಾರಿ ಇಲ್ಲ. ನೀವು ಧ್ಯಾನ ಮಾಡ್ತೀರಂದ್ರೆ ಎಷ್ಟು ಜನಕ್ಕೆ ಧ್ಯಾನ ಗೊತ್ತೇಳಿ? ಧ್ಯಾನ ಇಲ್ಲಿರುವಂತ ಈ ಭೂಮಿ ಮೇಲೆ 800 ಕೋಟಿ ಜನ ಇದ್ದಾರೆ. ಎಲ್ಲರಿಗೂ ಧ್ಯಾನ ಗೊತ್ತಾ? ಮತ್ತೆ ಧ್ಯಾನ ಗೊತ್ತಿಲ್ಲ ಅಂದ್ರೆ ಅವ್ರು ಬದುಕಕ್ಕೆ ಸಾಧ್ಯವಿಲ್ಲ. ಇಲ್ಲ, ಪ್ರತಿಯೊಬ್ಬರಿಗೂ ಈ ವಿಶ್ವ ಅಂದ್ರೆ ಈ ಶುದ್ಧ ಚೈತನ್ಯ ಕಲ್ಪಿಸಿದ್ರೆ ಏನಂದ್ರೆ, ಪ್ರತಿಯೊಂದು ನಿದ್ದೆಯಲ್ಲಿ ಹೋಗಿ ಶಕ್ತಿಗನ್ನ ಮಾಡ್ಕೊಂಡು ಆಚೆ ಕಡೆ ಬಂದು ನಿಮ್ ಕೆಲಸಗಳು ಮಾಡ್ಕೊಳ್ಳಿ. ಮತ್ತೆ ನಿದ್ದೆ ಹೋಗಿ ನೈಟ್ ಅಲ್ಲಿ ಮತ್ತೆ ಈ ಭೌತಿಕ ದೇಹ ಶಕ್ತಿ ಪಡಿತಾ ಇದೆ ಸ್ನೇಹಿತರೆ. ಭೌತಿಕ ದೇಹ ಶಕ್ತಿ ಪಡ್ತಾ ಇದೆ ಅಂದ್ರೆ ಹೇಗೆ ಶಕ್ತಿ ಪಡೀತದೆ? ನಮ್ಮಲ್ಲಿರುವಂತ ಪ್ರಾಣಮಯ ಕೋಶ ಶಕ್ತಿ ತುಂಬ್ಕೋಬೇಕು. ಅದು ಎಲ್ಲಿಂದ ಬರುತ್ತೆ? ನೈಟು ಟೈಮ್ ಟ್ರಾವೆಲ್, ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನಾವು ಯಾವುದೇ ಪ್ರದೇಶ ಇಲ್ಲ, ಅದಕ್ಕೂ ಟೈಮ್ ಇಲ್ಲ, ಏನಿಲ್ಲ, ಎಲ್ಲಿ ಬೇಕಂದ್ರೆ ಅಲ್ಲಿಗೆ ಹೋಗ್ತೀವಿ. ಆ ಆಸ್ಟ್ರಲ್ ಪ್ರಪಂಚದಿಂದ ನಾವು ಶಕ್ತಿ ತುಂಬ್ಕೊಂತೀವಿ. ಎಲ್ಲಿ ಬರುತ್ತೆ ಆ ಶಕ್ತಿ ಎಲ್ಲ? ಶಕ್ತಿ ನೇರವಾಗಿ ನಿಮ್ಮ ಪ್ರಾಣಮಯ ಕೋಶಕ್ಕೆ ತಲುಪಿಸ್ತದೆ. ನೋಡಿ, ಈ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಪಡೆಯುವಂತ ಶಕ್ತಿ ಇದೆಯಲ್ಲ, ಅದು ಕೊಟ್ಟಿರೋದು ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಧ್ಯಾನ ಮಾಡ್ತೀರಂತ, ಯೋಗ ಮಾಡ್ತೀರಂತ ಗ್ಯಾರಂಟಿ ಇಲ್ಲ. ಮತ್ತೆ ಅವರೆಲ್ಲ ಬದುಕಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿಲ್ಲ. ವಿಶ್ವದ ಈ ಯೂನಿವರ್ಸ್ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದೆ ಈ ರೀತಿಯಲ್ಲಿ ನಿದ್ದೆ ಮುಖಾಂತರ. ಅರ್ಥ ಮಾಡ್ಕೊಳ್ಳಿ ನಾವು. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಇಲ್ಲೇನಾಗಿದೆ, ಪ್ರಧಾನವಾಗಿ ಏನಾಗಿದೆ, ಇದನ್ನ ಈ ನಿದ್ದೆದಲ್ಲಿ ಆಗ್ತಾರಂತೂ ಸರಿಯಾಗಿ ಆಗ್ತಾ ಇಲ್ಲ ಒಂದು. ಎರಡನೇದು, ಅದಕ್ಕೋಸ್ಕರ ಏನಾಗಿದೆ, ನಾವು ಆ ಶುದ್ಧ ಚೈತನ್ಯ ಜೊತೆಗಿರುವಂತ ಸಂಬಂಧ ಕೆಟ್ಟೋಗಿದೆ, ಕಟ್ಟಾಗಿದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಏನಾಗಿದೆ, ಇತ್ತೀಚಿನ ಕಾಲದಲ್ಲಿ ಅನೇಕ ಗೊಂದಲಗಳು, ಅನೇಕ ಸಮಸ್ಯೆಗಳು, ಅನಾರೋಗ್ಯ ಕಾಡ್ತಾ ಇದೆ. ಎಲ್ಲಿ ನೋಡಿದ್ರು ಈ ಭೂಮಿ ಮೇಲೆ, ಅಲ್ವಾ? ಯಾಕಂದ್ರೆ ಅದರ ಸಂಬಂಧ ಕೆಟ್ಟೋಗಿದೆ, ಕಟ್ಟಾಗಿದೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಯಾವ ರೀತಿಯಲ್ಲಿ ಅಂದ್ರೆ, ನಾವು ಆ ಸಂಬಂಧ ಇದ್ರೆ ಏನಾಗತ್ತೆ ಅಲ್ಲಿ ಅಂದ್ರೆ, ನಾವು ನೈಟು ಟೈಮ್ ಟ್ರಾವೆಲ್ ಮಾಡಿದ್ರೆ ಎಲ್ಲೆಲ್ಲಿಗೆ ಹೋಗ್ಬೋದು? ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಂಥರ ದೀರ್ಘವಾಗಿ ಅರ್ಥ ಮಾಡ್ಕೋಬಹುದು, ಆಳವಾದ ಅರ್ಥ. ಉದಾಹರಣೆಗೆ, ಆ ಕನಸಲ್ಲಿ ನಾವು ಏನೋ ನೋಡಿರ್ತೀವಿ. ಈಗ ಮುಂದಿನ ಶುಕ್ರವಾರ ಆಗೋದು ಇಂದಿನ ಗುರುವಾರ ನೋಡಿರ್ತೀವಿ ಅಂತ ಇಟ್ಕೊಳ್ಳಿ. ಈಗಲೇ ಏನೋ ಕಾಣಿಸ್ತಾ ಇದೆ, ನೆಕ್ಸ್ಟ್ ಮುಂದಿನ ಶುಕ್ರವಾರ ಆ ಸಂಘಟನೆ ನಿಮ್ಮ ಲೈಫಲ್ಲಿ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಅನ್ಕೊಂತೀವಿ ಗೊತ್ತಾ? ನಾನು ಎಲ್ಲೋ ನೋಡಿದ್ದೀನಿ, ಇದು ಎಲ್ಲೋ ನಾನು ಕೇಳಿಸ್ಕೊಂಡಿದ್ದೀನಿ, ಇದು ಎಲ್ಲಿ ಕೇಳಿಸ್ಕೊಂಡಿದ್ದೀನಿ, ಎಲ್ಲಿ ನೋಡಿದ್ದೀನಿ, ನಿಮ್ಗೆ ಅರ್ಥ ಆಗಲ್ಲ. ಆದ್ರೆ ನಿಮ್ಮ ನಿದ್ದೆದಲ್ಲಿ ನೀವು ಆ ಟೈಮ್ ಟ್ರಾವೆಲ್ ಮಾಡಿರ್ತೀರ, ಅದು ನಿಮ್ಗೆ ನೆನಪಿಲ್ಲ. ಅದು ನಾನು ಆ ರೀತಿಯಲ್ಲಿ ನೆನಪಿದ್ರೆ, ಆ ಶುದ್ಧ ಚೈತನ್ಯಕ್ಕೂ ನಾವು ಒಂದಾನ ಆಗುವಾಗ ಇರುವಂತ ಅನುಭವಗಳು ನೆನಪಿದ್ರೆ ಅದು ದೊಡ್ಡ ವಿಷಯ. ಅದು ಅಷ್ಟು ಈಸಿಯಾಗಿ ಆಗಲ್ಲ. ಯಾಕಂದ್ರೆ ಆ ನಿದ್ದೆದಲ್ಲಿ ನಮ್ಗೆ ಆ ಎರುಕೆ, ಆ ಜಾಗರೂಕತೆ ಇಲ್ಲ ನಮ್ಗೆ. ಆ ಜಾಗರೂಕತೆ ನಮ್ಗೆ ಅಷ್ಟು ಇಲ್ಲ. ಅದಕ್ಕೆ ಎಲ್ಲಾ ಕನಸುಗಳು ಎಲ್ಲರಿಗೂ ನೆನಪಿರೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಏನಾಗತ್ತಂದ್ರೆ, ಕನಸುಗಳಂದ್ರೆ ನಾವು ದೀರ್ಘ ಆಳವಾದ ಡೈಮೆನ್ಷನ್ಗೆ ಹೋಗ್ಬೇಕು. ನಿದ್ದೆದಲ್ಲಿ ಆಳವಾದ ಡೈಮೆನ್ಷನ್ ಅಂದ್ರೆ ಶುದ್ಧ ಚೈತನ್ಯ ಒಂದಾನ ಆಗುವಾಗ ಎಲ್ಲಾ ವಿಷಯಗಳು ನೋಡೋದು ಸಾಧ್ಯ ಆಗತ್ತೆ. ಅದೇ ಈಗಾಗಲೇ ಹೇಳಿದೆ ನಾನು. ಅದಕ್ಕೆ ಟೈಮ್ ಟ್ರಾವೆಲ್ ಅನ್ನೋದು ಅಲ್ಲಿ ಸಾಧ್ಯ. ಅಂದ್ರೆ ಯಾವ ಟೈಮ್ ಬೇಕಂದ್ರೆ ಭೂತಕಾಲಕ್ಕೆ ಹೋಗ್ತೀರಾ, ಭವಿಷ್ಯತ್ ಕಾಲಕ್ಕೆ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ, ಎಲ್ಲ ಕಡೆ ಹೋಗ್ಬೋದು ನಾವು. ಅಲ್ಲಿ ಯಾವ್ದು ಲಿಮಿಟ್ ಇಲ್ಲ, ಟೈಮೇ ಇಲ್ಲ ಹೇಳ್ಬೇಕಂದ್ರೆ, ಯಾವ ಸಮಯ ಇಲ್ಲ ಅಲ್ಲಿ. ಯಾಕಂದ್ರೆ ಅದು ಅದೇ ಆ ಡೈಮೆನ್ಷನ್ 5th ಡೈಮೆನ್ಷನ್ ಅಂತ ಹೇಳ್ತೀವಿ ನಾವು, 5ನೇ ಡೈಮೆನ್ಷನ್ ಅಂತ ಹೇಳ್ತೀವಿ. ಇವು 3ನೇ ಡೈಮೆನ್ಷನು, ಮೈಂಡ್ 4ನೇ ಡೈಮೆನ್ಷನು, ಆತ್ಮದ ಪ್ರಪಂಚ 5ನೇ ಡೈಮೆನ್ಷನ್. ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಈ ರೀತಿಯಲ್ಲಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಸಂಬಂಧಗಳು ಕೆಟ್ಟೋಗಿದೆ. ಆ ಶುದ್ಧ ಚೈತನ್ಯ ಜೊತೆಗೆ ನಮ್ಮ ಸಂಬಂಧ ಇಲ್ವೇ ಇಲ್ಲ. ಯಾವ ಸಾಮಾನ್ಯ ಮಾನವ ಹೋಗಿ ನೀವು ಕೇಳಿ, ನೀವು ಯಾರಪ್ಪ ಅಂತಂದ್ರೆ ಅವ್ರ ಹೆಸರು ಹೇಳ್ತಾರೆ, ಅವ್ರ ಊರು ಹೇಳ್ತಾನೆ, ಅವ್ರು ಈ ದೇಹ ಅಂತ ಅನ್ಕೊಂತಾನೆ, ಈ ಮನಸ್ಸು ಅಂತ ಅನ್ಕೊಂತಾನೆ, ಈ ಹೆಸರು ಇಟ್ಕೊಂತಾನೆ, ಈ ವೃತ್ತಿ ಇದು ಅದು ಅಂತ ಹೇಳ್ತಾನೆ ಬಿಟ್ಟು, ಇಲ್ಲ ನನ್ನಲ್ಲಿ ಏನೋ ಇದೆ, ನನ್ನ ಒಳಗಡೆ ಇನ್ನು ಶುದ್ಧ ಚೈತನ್ಯ ಇದೆ, ನನ್ನ ಒಳಗಡೆ ಆತ್ಮ ಇದೆ, ಯಾರನ್ನ ಹೇಳಕ್ ಸಾಧ್ಯವಿದೆಯಾ? ಅಂದ್ರೆ ಅರ್ಥ ಏನು? ಅವನೇನ್ ತಿಳ್ಕೊಂತ ಇದ್ದಾನೆ, ಈ ಭೂಮಿ ಮೇಲೆ 2 ಕಾಲುಗಳು, ಪಾದಗಳು ಇಟ್ಟಿದ್ದಾನೆ, ಅಲ್ಲಿ ಆಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಇನ್ನೊಂದು ಡೈಮೆನ್ಷನ್ ಇಲ್ಲ ಅವನಿಗೆ. ಅವಾಗ ಯಾವ ರೀತಿಯಲ್ಲಿ ಅವ್ರ ಒಳಗಡೆ ಇಂಥ ಅದ್ಭುತ ವಿಷಯಗಳು ಆಗ ಸಾಧ್ಯವಿದೆ? ಶುದ್ಧ ಚೈತನ್ಯ ಜೊತೆಗೆ ನಿಮ್ಗೂ ಕನೆಕ್ಟಿವಿಟಿ ಇದ್ರೆ ನಿಮ್ಗೆ ಬರೋದೇ 6th ಸೆನ್ಸ್ ಬರುತ್ತೆ ಸ್ನೇಹಿತರೆ. ಈಗ 5 ಸೆನ್ಸಸ್ ಇದೆಯಾ ನಮ್ಗೆ, ಪಂಚೇಂದ್ರಗಳಿದೆಲ್ಲ, ಅಫ್ಕೋರ್ಸ್ 5 ಕರ್ಮೇಂದ್ರಗಳಿದೆ. ಇದು ಬಿಟ್ಟಿದ್ರೆ ಇನ್ನೊಂದು ಕೊನೆಯದು 6th ಸೆನ್ಸ್ ಅಂತಂದ್ರೆ ಅದು 17 ಅಂದ್ರೆ 11ನೇ ಸೆನ್ಸ್ ಆಗತ್ತೆ. ಅದು ಹೇಳ್ಬೇಕಂದ್ರೆ
ಆಗ್ಲಿ ಕರ್ಮೇಂದ್ರಿಯ ಪಕ್ಕ ಇಟ್ಟಿದ್ರೆ ಈ ಪಂಚ ಜ್ಞಾನೇಂದ್ರಿಯ ಇದೆಯಲ್ಲ ಅದ್ರ ಜೊತೆಗೆ ಸಿಕ್ಸ್ ಸೆನ್ಸ್ ಇದೆ. ಆ ಸಿಕ್ಸ್ ಸೆನ್ಸ್ ಅಂದ್ರೆ ದಿವ್ಯ ಚಕ್ಷು, ಅದು ಉತ್ಪನ್ನ ಆಗಿದ್ರೆ ಎಲ್ಲಾನು ಸಾಧ್ಯವೇ. ಟೈಮ್ ಟ್ರಾವೆಲ್ ಸಾಧ್ಯವಾಗುತ್ತೆ, ನಿಮ್ಮಲ್ಲಿ ಟೆಲಿಪೋರ್ಟೇಷನು, ಈ ಟೆಲಿಪೋರ್ಟೇಷನು, ಆಮೇಲೆ ಕ್ಲೇರ್ವಾಯನ್ಸು, ಪ್ರತಿಯೊಂದು ಸಾಧ್ಯ. ಇಂಟ್ಯೂಷನು, ಅಂತರಧ್ವನಿ, ಇವೆಲ್ಲ ಸಾಧ್ಯವಾಗುತ್ತೆ. ಯಾಕೆ? ಅದಕ್ಕೂ ಆ ಪವಾಡ ಶಕ್ತಿ ಇದೆ. ಯಾಕಂದ್ರೆ ಸೂಕ್ಷ್ಮ ದೇಹದಲ್ಲಿರುವಂತ ಆ ಜ್ಞಾನೇಂದ್ರ ಏನಪ್ಪಾ ಅಂತಂದ್ರೆ ಈ ಸಿಕ್ಸ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಸೂಕ್ಷ್ಮ ದೇಹಕ್ಕೆ ಈ ಸಿಕ್ಸ್ ಸೆನ್ಸ್ ಅನ್ನೋದು ಅದು ಅದೇ ದೃಷ್ಟಿ, ಅದೇ ಕಣ್ಣು, ಅದು ಮೂರನೇ ಕಣ್ಣು. ಈ ಮೂರನೇ ಕಣ್ಣು ಉತ್ಪನ್ನ ಆಗ್ಬೇಕಂದ್ರೆ ನಮ್ಗೆ ಆ ಕನೆಕ್ಟಿವಿಟಿ ಇಲ್ಲ. ಎಲ್ಲಿ ಉತ್ಪನ್ನ ಆಗತ್ತೆ ರೀ? ಈ ಎರಡು ಕಣ್ಣುಗಳು ಬಿಟ್ಟು ನಮ್ಗೆ ಯಾವ್ದು ಗೊತ್ತಿಲ್ಲ. ಭೌತಿಕ ಕಣ್ಣುಗಳು ಮಾತ್ರ ನಮ್ಗೆ ಗೊತ್ತು, ಇನ್ನು ಅದರಿಂದ ಮೇಲೆ ಅಂತಂದ್ರೆ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಗೆ ಶುದ್ಧ ಚೈತನ್ಯ ಜೊತೆಗೇನೆ ಅನುಸಂಧಾನ ಇಲ್ಲ. ಏನ್ ಮಾಡ್ತೀರಾ? ಇವೆಲ್ಲ ಸಾಧ್ಯ ಎಲ್ಲಿಂದ ಆಗತ್ತೆ? ಇವೆಲ್ಲ ಸಾಧ್ಯವಾಗಬೇಕಾದ್ರೆ ನೀವು ಧ್ಯಾನ ಮಾಡಲೇಬೇಕು. ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಸಜ್ಜನ ಸಾಂಗತ್ಯ, ಈ ಸ್ವಾಧ್ಯಾಯ ಎಲ್ಲ ಮಾಡ್ತಾನೆ ಹೋಗ್ಬೇಕು. ನಾವು ದಿನನಿತ್ಯ ಮಾಡ್ತಾ ಇದ್ರೆ ನಿಮ್ಮ ಶುದ್ಧ ಚೈತನ್ಯ ಜೊತೆಗೆ ಒಂದಾನ ಆಗೋದು ಈಸಿ ಆಗತ್ತೆ. ಇಲ್ಲ ನಿದ್ಯೆದಲ್ಲಿ ಸಾಧ್ಯವಾಗ್ತಾ ಇದ್ರೆ ಆ ನಿದ್ದೆನೂ ಸರಿ ಇಲ್ಲ ಅಲ್ವಾ? ಎಷ್ಟು ಜನಕ್ಕೆ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡ್ತಾರೆ? ಅಲ್ಲಿ ತುಂಬಾ ಅನೇಕ ನಿನ್ನೆ ಆಗಿರೋದು, ಮೊನ್ನೆ ಆಗಿರೋದು ಎಲ್ಲ ಕನಸುಗಳು ಅದೇ ಕಾಡ್ತಾ ಇರ್ತದೆ. ಯಾಕಂದ್ರೆ ಆ ರೀತಿಯಲ್ಲಿ ನಮ್ಮ ಜೀವನ ಪ್ರಣಾಳಿಕೆ, ನಮ್ಮ ಜೀವನ ನಡ್ಸ್ಕೊಂಡೋದು ಆ ರೀತಿಯಲ್ಲಿ ಇದೆ. ಅಷ್ಟು ಕೆಟ್ಟವಾಗಿದೆ. ಅದಕ್ಕೋಸ್ಕರ ಅಲ್ಲಿನೂ ಶುದ್ಧ ಚೈತನ್ಯಗೆ ಒಂದಾನ ಆಗ್ತಾ ಇಲ್ಲ, ಧ್ಯಾನನೂ ಗೊತ್ತೇ ಇಲ್ಲ. ಈ ರೀತಿಯಲ್ಲಿರುವಾಗ ಅಸ್ತವ್ಯಸ್ತವಾಗತ್ತೆ. ಇಂಥ ಪರಿಸ್ಥಿತಿ ಇರುವಾಗ ಸ್ನೇಹಿತರೆ, ಭೌತಿಕ ಅಮರತ್ವ ಅನ್ನೋದು ಎಲ್ಲಿ ಸಾಧ್ಯವಾಗತ್ತೆ? ಭೌತಿಕ ಅಮರತ್ವ ಸಾಧ್ಯವಾಗಬೇಕಂದ್ರೆ ನಿಮ್ಮಲ್ಲಿ ಬರಬೇಕಾಗಿರೋದೇ ಈ ಶುದ್ಧ ಚೈತನ್ಯ ಜೊತೆಗೆ ಒಂದು ಕಾಲ್ ಅಲ್ಲಿಡಬೇಕು, ಒಂದು ಕಾಲ್ ಇಡ್ಲಿಡ್ಬೇಕು. ಇದೇ ಇವತ್ತಿನ ಕಾನ್ಸೆಪ್ಟ್. ಒಂದು ಕಾಲ್ ಅಲ್ಲಿಡಿದ್ರೆ, ಒಂದು ಕಾಲ್ ಇಲ್ಲಿಡಿದ್ರೆ ಏನಾಗತ್ತಂದ್ರೆ ನೀವು ಅಲ್ಲಿಂದ ಆ ಶುದ್ಧ ಚೈತನ್ಯದಿಂದ ಪಡೆಯುವಂತ ಶಕ್ತಿ ಇದೆಯಲ್ಲ, ಆ ಶಕ್ತಿ ಭೌತಿಕ ದೇಹಕ್ಕೆ ತಲುಪಿಸ್ತದೆ. ಭೌತಿಕ ದೇಹ ಯಾವಾಗ್ಲೂ ನಿತ್ಯ ಯವನವಾಗಿರತ್ತೆ, ಪುನರ್ನಿರ್ಮಾಣ ಮಾಡ್ಕೊಂತಾನೆ ಇರ್ತದೆ. ಅಂದ್ರೆ ಅಲ್ಲಿಂದ ಬಂದಿರುವಂತ ಶಕ್ತಿ ಇದೆಯಲ್ಲ, ಈ ಭೌತಿಕ ದೇಹಕ್ಕೆ ಯಾವಾಗ್ಲೂ ಪುನರ್ನಿರ್ಮಾಣ ಮಾಡ್ತಾ ಹೋಗ್ತದೆ. ಅವಾಗ ನಾವು ನಾವು ಅನ್ಕೊಂಡಂತ ಈ ಭೌತಿಕ ಅಮರತ್ವ ಕಡೆ ಹೆಜ್ಜೆಗಳಾಗ್ಬೋದು. ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಇದನ್ನು ನಿಮ್ಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದೇನಂದ್ರೆ ಭೌತಿಕ ದೇಹಕ್ಕೆ ಶಕ್ತಿ ಬಂದ್ರೆ ಇಟ್ಕೊಳ್ಳಿ, ನೈಟ್ ನಿದ್ದೆ ಮಾಡ್ತೀವಿ ಅಲ್ವಾ? ಮತ್ತೆ 24 ಗಂಟೆಗೆ ಒಂದ್ಸರಿ ಮತ್ತೆ ನಾವು ಅದನ್ನು ರಿಚಾರ್ಜ್ ಮಾಡ್ಕೊಂತಾನೆ ಇರ್ತೀವಿ. ಯಾಕಂದ್ರೆ ದೇವ್ರು ಕೊಟ್ಟಿರೋದೇ ವರ. ಪ್ರತಿಯೊಬ್ಬರಿಗೂ ನೀವು ಧ್ಯಾನಿ ಆಗಿಲ್ಲ, ಯೋಗಿ, ಮಾಸ್ಟರ್, ಇನ್ನೊಬ್ರು ಸಂಬಂಧನೇ ಇಲ್ಲ. ಪ್ರತಿಯೊಬ್ಬರಿಗೂ ನಿದ್ದೆ ಅನ್ನೋದು ಖಂಡಿತ ಇದೆ. ಅದ್ರಲ್ಲಿ ನಾವು ಪುನರ್ ನಿರ್ಮಾಣ ಮಾಡ್ಕೊಂತಾನೆ ಇರ್ತೀವಲ್ಲ, ಆ ಶಕ್ತಿ ಬರತ್ತಲ್ಲ. ಆದ್ರೆ ಮತ್ತೆ ನಾವು ಎದ್ದಿದ ಮೇಲೆ ಈ ಸಾಮಾನ್ಯ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇರುವಾಗ ನಮ್ಗೆ ಏನಾಗತ್ತಂದ್ರೆ ನಮ್ಮಲ್ಲಿರೋ ಶಕ್ತಿ ವಿಹೀನ ಆಗ್ತಾನೆ ಇರ್ತದೆ ದಿನನಿತ್ಯ. ಯಾಕೆ? ಎರಡು ವಿಷಯಗಳಲ್ಲಿ. ಒಂದು, ಗುರುತ್ವಾಕರ್ಷ ಶಕ್ತಿ ಇದೆ. ಈ ಗುರುತ್ವಾಕರ್ಷ ಶಕ್ತಿ ಏನಾಗುತ್ತೆ ಗೊತ್ತಾ? ನಿಮ್ಮ ದೇಹದಲ್ಲಿರುವಂತಹ ಶಕ್ತಿ ಈಡ್ಸ್ಕೊಂತಾ ಇರ್ತದೆ. ಶಕ್ತಿ ಆಟೋಮೆಟಿಕ್ ಆಗಿ ಈ ಗುರುತ್ವಾಕರ್ಷ ಶಕ್ತಿನ ತಪ್ಪಿಸ್ಕೊಳಕ್ ಆಗಲ್ಲ. ನಾವೇನೋ ಆತ್ಮ ಪ್ರಪಂಚದ ಆತ್ಮರೂಪದಲ್ಲಿ ಇದೀವ, ನಾವು ಈ ಭೌತಿಕ ದೇಹದಲ್ಲಿದ್ದೀವಿ. ಇರುವಾಗ ಈ ಲಾ ಆಫ್ ಗ್ರಾವಿಟೇಷನ್ ವಿಲ್ ಬಿ ಅಪ್ಲೈಡ್, ದಟ್ ವಿಲ್ ಬಿ ಅಪ್ಲಿಕೇಬಲ್. ಅದರಿಂದ ಏನಾಗುತ್ತೆ, ನಮ್ಮಲ್ಲಿರುವ ಶಕ್ತಿ ಹೋಗ್ತಾ ಇರ್ತದೆ, ಕ್ಷೀಣಿಸ್ತಾ ಇರ್ತದೆ ಅಂತ ಅದು ಒಂದು ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಮಾನಸಿಕ ಆಕರ್ಷಣೆ. ಭೌತಿಕ ಆಕರ್ಷಣೆ ಆಯ್ತು, ಅದನ್ನ ತಪ್ಪಿಸ್ಕೊಳಕ್ ಆಗಲ್ಲ. ಆದ್ರೆ ಈ ಮಾನಸಿಕ ಆಕರ್ಷಣೆ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ಅಂದ್ರೆ ಮಾನಸಿಕ ಯೋಚನೆಗಳು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವ ಶಕ್ತಿಯನ್ನು ಹೆಚ್ಚು ಖರ್ಚು ಮಾಡ್ಕೊಂಡ್ರೆ ನಿಮ್ಮಲ್ಲಿ ಭೌತಿಕ ಪುನರ್ನಿರ್ಮಾಣ ಸರಿಯಾದ ರೀತಿಯಲ್ಲಿ ಆಗಲ್ಲ. ಪ್ರತಿ 7 ವರ್ಷಕ್ಕೊಂದ್ಸರಿ ನಿಮ್ಮ ದೇಹ ಪುನರ್ನಿರ್ಮಾಣ ಆಗ್ಬೇಕು ಅಲ್ವಾ? ಆಗ್ಬೇಕು ಅಂತಂದ್ರೆ ಏನ್ ಬೇಕದಕ್ಕೆ? ನಮ್ಮಲ್ಲಿ ಅತ್ಯಂತ ಹೇಳ್ಬೇಕಂದ್ರೆ ಜಾಗೃತವಾಗಿ ಈ ಮಾನಸಿಕ ಆಕರ್ಷಣೆಗಳು, ಮಾನಸಿಕ ಆಲೋಚನೆಗಳು ನಾವು ಅದನ್ನು ಪೂರ್ತಿ ನಿಯಂತ್ರವಾಗಿ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಭೌತಿಕ ಆಕರ್ಷಣೆ, ಮಾನಸಿಕ ಆಕರ್ಷಣೆ, ಎರಡು ವಿಷಯಗಳು. ಶಕ್ತಿ ತುಂಬ್ಕೊಂತೀವಿ, ನೈಟ್ ನಿದ್ದೆ ಹೋಗ್ತೀವಿ, ಶಕ್ತಿ ತುಂಬ್ಕೊಂತೀವಿ, ಸಾಮಾನ್ಯ ವ್ಯಕ್ತಿ ಮಾಡ್ತಾನೆ. ಇನ್ನು ಧ್ಯಾನ ಆದ್ರೆ ನಿದ್ದೆ ಜೊತೆಗೆ ಧ್ಯಾನ ಇದೆ. ಎರಡು ಕಡೆ ಸೇರಿಸ್ಕೊಂಡ್ರೆ ಅದ್ಭುತವಾದ ಪವಾಡವಾದ ಆ ವಿಶ್ವಶಕ್ತಿ, ಆ ಶುದ್ಧ ಚೈತನ್ಯದಿಂದ ಬರುವಂತ ಆ ಪ್ರಾಣಶಕ್ತಿ ನಮ್ಮಲ್ಲಿ ತುಂಬ್ಕೊಂತದೆ. ನಮ್ಮ ದೇಹ ಪುನರ್ ನಿರ್ಮಾಣ ಮಾಡ್ಕೊಂತಾನೆ ಇರ್ತದೆ. ನಾನು ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ನಾನು ಬದುಕ್ತೀನಿ ಅಷ್ಟೇ. ನನಗೆ ಆ ನಿಯಂತ್ರಣ, ನನ್ನ ಮೇಲೆ ನನಗೆ ನಿಯಂತ್ರಣ ಬರುತ್ತೆ. ಇನ್ನು 200 ವರ್ಷ ಬೇಕಾ, 300 ವರ್ಷ ಬೇಕಾ, ನಾನು ಬದುಕ್ತೀನಿ ಖಂಡಿತವಾಗಿ. ಆದ್ರೆ ಕರ್ಮ ಸಿದ್ಧಾಂತ ಖಂಡಿತವಾಗಿ ಅಪ್ಲಿಕೇಬಲ್ ಆಗತ್ತೆ. ನೀವು ಅಮರತ್ವ ಕಡೆ ಹೋಗ್ತಾ ಇದ್ದ ಅಂತ ಹೇಳ್ಬಿಟ್ಟು ನಿಮ್ ಇಷ್ಟ ಪ್ರಕಾರ ಏನ್ ಮಾಡಕ್ಕಾಗಲ್ಲ. ಕರ್ಮ ಸಿದ್ಧಾಂತ ಇರ್ಲೇ ಇರ್ತದೆ.
ನಿಮ್ಮ ಅಲ್ಲಿನ ನಿಯಂತ್ರಣ ಪ್ರತಿನಿತ್ಯ ಅದನ್ನು ಒಂಥರ ಕೆಮರಾ ತರ ನೋಡ್ತಾ ಇರ್ತವೆ. ಅದು ಅಷ್ಟು ಈಸಿ ಅಲ್ಲ ತಪ್ಪಿಸ್ಕೊಂಡಕ್ಕೆ ಮಿತ್ರರೇ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮಾನಸಿಕ ಆಕರ್ಷಣೆ, ಮಾನಸಿಕ ಯೋಚನೆಗಳನ್ನ ನಾವು ಖಂಡಿತ ಏನ್ ಮಾಡ್ಕೋಬೇಕು, ಅದನ್ನು ಒಂದು ನಿಯಂತ್ರಣವಾಗಿ ಇಟ್ಕೊಂಡು ನಮ್ಮ ಜೀವನವನ್ನು ನಡ್ಸ್ಕೊಂಡ್ರೆ ಈ ಭೌತಿಕ ಅಮರತ್ವ ಕಡೆ ನಮ್ಮ ಪುನರ್ನಿರ್ಮಾಣ, ನಮ್ಮ ದೇಹದ ಪುನರ್ನಿರ್ಮಾಣ ಚೆನ್ನಾಗಿ ಆಗ್ತಾ ಹೋಗ್ತದೆ. ಖಂಡಿತವಾಗಿ ನಾವು ಸಾಧಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ಅಂದ್ರೆ ಈ ಜ್ಞಾನವನ್ನು ಇಷ್ಟವರೆಗೂ ತಿಳ್ಕೊಳ್ಳೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚು ಜ್ಞಾನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.